ಹೋಗಿ ನೋಡ್ತೀನಿ ಏನಾಗೈತೇನ. ಯಪ್ಪ ನಿಂತ್ಕೊಳ್ಳಲೇ ರಾಕ್ಷಸಿ, ನಿನ್ನ ರಾಕ್ಷಸಿ. ಚಿಗವರ ಬಂದ್ರೇನ? ನಾನು ನಿಮ್ಮ ಹತ್ರ ಬರ್ಬೇಕಂತ ಅನ್ಕೊಳಕತ್ತಿದ್ದೆ. ಚಿಗವರ ಯಾಕೆ ಹೊಡೆದ್ರಿ? ಎದಕ್ಕೆ ಹೊಡೆದ್ರಿ ನನಗ? ಕೊಡು ನನ್ನ ಕೂಸ್ ಕೊಡು. ಎಲ್ಲಿಟ್ಟಿ ನನ್ನ ಕೂಸ್ನ? ಏನ್ ಮಾಡಿ ನನ್ನ ಕೂಸಿಗೆ? ನೋಡಿಲ್ಲ ಹೇಳ್ತೀನಿ ಸುನೀತಾ, ನನ್ನ ಮಗನ್ಗೆ ಏನಾರ ಆತು ಅಂದ್ರೆ ಮಾತ್ರ ನಿನ್ನನ್ನ ಸುಮ್ಮನೆ ಬಿಡೋದಲ್ಲ, ನಿನ್ನನ್ನ ಸಾಯಿಸ ಬಿಡ್ತೀನಿ. ಎಲ್ಲೈತ್ ನನ್ನ ಮಗ? ಚಿಗವರ ನಾನೇನು ಮಾಡಿಲ್ರಿ ಪುಟ್ರಾಜುಗ. ಅದೇನಾತಂದ್ರ ನಿನ್ನನ್ನು ಯಾರವ ನನ್ನ ಕೂಸ್ನ ಮುಟ್ಟಕ್ಕೆ ಕೇಳಿದ್ದು? ನಿನ್ನನ್ನು ಯಾರು ನನ್ನ ಕೂಸ್ನ ಮುಟ್ಟಕ್ಕೆ ಕೇಳಿದ್ದು? ಕಾಕರ ಅದೇನಾತಂದ್ರ ಸುನೀತಾ, ರೀ ಅದೇನಾತಂದ್ರ ನೀನ್ ಯಾಕ ಅವ್ರ ಮನೆಗೆ ಹೋಗಿ ಅವ್ರ ಕೂಸ್ನ ಕರ್ಕೊಂಡು ಬಂದಿ ನಮ್ಮ ಮನೆಗೆ? ಅದನ್ನ ನಾ ಹೇಳಕತ್ತೀನಲ್ಲ, ಅದನ್ನ ಕೇಳಿಸ್ಕೊಳ್ರಿ. ನಿಮ್ಮಿಬ್ರಿಗೂ ನಾವಿಬ್ರು ಚಂದಿರೋದ ಬೇಕಾಗಿಲ್ಲ. ನಾವಿಬ್ರು ಚಂದಾಗ ಇರಬಾರ್ದು, ನಾನು ನಮ್ಮ ಮಕ್ಕಳು ಚಂದ ಇರಬಾರ್ದು. ನಿಮ್ ಸುದ್ದಿ ಬೇಡ, ಸೊಕಾಲ ಬೇಡ, ಏನು ಬೇಡ ಅಂತ ನಾವು ಬ್ಯಾರನ್ ಅದ್ದೀವಿ. ಇನ್ನ ಎಷ್ಟು ನಮ್ ಜೀವ ತಿನ್ಬೇಕಂತ ನೀವ್ ಅನ್ಕೊಂಡಿರಿ? ಅದನ್ನಾದ್ರೂ ಹೇಳ್ರಿ. ಏನನ್ನೇ ಮಾಡಿವ್ ನಾವು ನಿಮಗ? ಅಣ್ಣ ನಿನ್ನ ಆಸ್ತಿ ಕೇಳಿನ, ಅಂತಸ್ತು ಕೇಳಿನ, ಏನ್ ಕೇಳಿ ನಾನು? ನಿನ್ನ ಒಂದ್ ಬಿಡಿಗಾಸು ನಾ ಕೇಳ್ದಂಗೆ ನಮ್ಮ ಬದುಕು ನಾವು ಕಟ್ಕೊಳಕತ್ತೀವಿ. ಆದ್ರೂ ನಮ್ಮ ಮ್ಯಾಗ ನಿನಗೆ ಯಾಕೆ ಇಷ್ಟ ಹಾಗೆ? ಯಾಕೆ ಇಷ್ಟ ನಿನಗೆ ನಮ್ಮ ಮ್ಯಾಲ ದ್ವೇಷ? ಅದನ್ನ ಹೇಳು, ನಮ್ಮ ಮ್ಯಾಲಿರ್ಲಿ. ಅದು ಅರಿದಕ್ಕಂದಮ್ಮ ಏನ್ ಮಾಡಿದ್ದಿ? ಅದೇನು ಮಾಡಿದ್ಲೇ ಸುನೀತಾ? ಏನ್ ಮಾಡಿ ನನ್ನ ಮಗನ ಸುಟ್ಟಿ ನೀನು? ಏನ್ ಮಾಡ್ದಿ ಹೇಳು? ಅಯ್ಯೋ ಏನ್ ಹೇಳಕತ್ತೀರಿ? ನಾನೇ ಕೂಸನ್ ಸುಡ್ಲಿ? ಇಲ್ಲಪ್ಪ, ನನಗೂ ಮಗಳದಾಳ, ನನಗೂ ಸಣ್ಣ ಕಳಲದಾಳ. ಈ ಅವ್ರಿಬ್ರಿಗೂ ಎಷ್ಟೈತಿ ವ್ಯತ್ಯಾಸರ? ಇಲ್ಲಪ್ಪ, ಇಲ್ಲ ಇಲ್ಲ, ನಾ ನಂಬದಲ್ಲ. ನಮ್ಮನೆ ಮುಂದೆ ಆಡ ಕೂಸ್ನ ನೀನ್ ಯಾಕೆ ನಿಮ್ಮನೆ ಕರ್ಕೊಂಡೋದೆ ಅಂತ ಹೇಳು. ಚಿಗವರನ ಕರೆ ಹೇಳಕತ್ತೀನ್ರಿ, ನಾ ಸುಟ್ಟಿಲ್ಲ. ಅದೇನಾದಂತ ಹೇಳ್ತೀನಿ, ಚಂದಾಗ ಒಂದ್ ನಿಮಿಷ ಕೇಳ್ರಿ ತಾಳ್ಮೆಯಿಂದ. ಖರೇನ ನಿನಗಿಂತ ಪರಿ ದ್ವೇಷ ನಮ್ಮ ಮೇಲೆ ಇರುತ್ತಂತ ನಾನಂತರೂ ಅನ್ಕೊಳ್ಳಿಲ್ಲ ಬಿಡು. ಖರೇನ ಅನ್ಕೊಳ್ಳಿಲ್ಲ. ಅಲ್ಲವಾ, ನಿನಗೇನು ತೊಂದರೆ ಮಾಡಿವಿ ನಾವು? ಮನೆವರೆಗೂ ಬಂದು ನಮ್ಮ ಕೂಸು ಕರ್ಕೊಂಡು ಹಿಂಗೆ ಮಾಡಿಯಲ್ಲ, ಏನನ್ನೇ ಮಾಡಿವಿ? ಸರಿತಾ, ಒಳಗಡಿ ಮೊದ್ಲು. ನಿನಗ ಹೇಳಿದ್ರ ಆತ್ ತಗಂಗಿಲ್ಲ. ಉಣ್ವಲ್ರಕ್ಕ ಉಪವಾಸ ಇರುವಲ್ರಕ್ಕ. ಏನಾರ ನೀವು ಒಳ್ಳೇದು ಮಾಡಕ್ ಹೋದ್ರು ನಿನ್ ಮೇಲೆ ಬರುತ್ತ ಸುನೀತಾ. ಹಾಳಾಗಿ ಹೋಗ್ಲಿ ಬಿಟ್ಬಿಡ ಅವ್ರ ಸುದ್ದಿನ ಅಂತ 20 ಸರಿ ಹೇಳಿನಿ. ಈಗ ಮಂದಿ ಕೈಲಿ ಅನ್ಸಂತೀನಿ, ಈಗ ಅನಿಸ್ಕೊ. ಅಯ್ಯೋ ರೀ, ನೀ ತಪ್ಪು ತಿಳ್ಕೊಳಕತ್ತೀರಿ. ನಾ ನಿಮ್ಗೆ ಹೆಂಗ್ ಹೇಳಿ? ಅಯ್ಯೋ ರೀ, 1 ನಿಮಿಷ 3 ಮಂದಿ ತಾಳ್ಮೆಯಿಂದ ಏನಾಯ್ತು ಅಂತ ಕೇಳ್ರಿ. ಸರಿತಾ, ಕೂಸು ಏನಾಗೈತಿ ನೋಡೋಣ, ನಡಿ. ಬರ್ರಿ ರೀ, ನನ್ನ ನಂಬ್ರಿ. ನನ್ನಿಂದ ಆಗಿಲ್ರಿ. ಕೂಸಿಗೆ ಏನಾರ ಆಗತ್ತಲ್ಲ ಅಂತ ಹೇಳಿ ನಾ ದವಾಖಾನೆ ಕರ್ಕೊಂಡು ಬಂದಿನ್ರಿ. ಅದು ಬಿಟ್ಟರೆ ನನಗೆ ಬೇರೆ ಏನು ಗೊತ್ತಿಲ್ಲ. ನಾ ಹೇಳೋದನ್ನ 1 ನಿಮಿಷ ತಾಳ್ಮೆಯಿಂದ ಕೇಳ್ರಿ. ಪುಟ್ಟಕ್ಕ ಇಲ್ಲದಾಳ? ಮನೆಗೆ ಬಂದ್ಲನ? ಅಂದ್ರೆ ಎಲ್ಲಿ ಕೊಟ್ಟು ಕಳ್ಸಿಕ್ಕಿನ? ಆಕೆಲ್ಲದಾಳ? ನಮ್ಮ ಮಗಳು ಎಲ್ಲದಾಳ? ನಮ್ಮ ಮಗಳನ್ನ ರಾಜಮ್ಮರ ಅವ್ರ ಮನೆಗೆ ಕರ್ಕೊಂಡು ಹೋಗ್ಯಾರ. ಇಲ್ಲಿಗೂ ಕರ್ಕೊಂಡ್ ಬಂದಿದ್ವಿ. ಮತ್ತು ರಾಜಮ್ಮ, ನಾನು ಪುಟ್ಟಿನೂ ಕರ್ಕೊಂಡ್ ಬಂದೆ. ಮತ್ತು ಇಲ್ಲಿ ಯಾರು ಒಬ್ರು ಇರ್ಬೇಕಲ್ಲ ಪುಟ್ಟಣ್ಣನ ಜೊತೆಗೆ ಅಂತ ಹೇಳಿ ನಾನು ಇಲ್ಲೇ ನಿಂತ್ಕೊಂಡೆ ರೀ. ಅದೇನಾತಂತ ಹೇಳ್ತೀನಿ, ತಾಳ್ಮೆಯಿಂದ ಕೇಳ್ರಿ. ನಾನು ನಿಜವಾಗ್ಲೂ ಅವ್ರ ಮನೆಗೆ ಹೋಗಿ ನಾ ಕೂಸ್ ಕರ್ಕೊಂಡ್ ಬಂದಿಲ್ಲ, ಅಂದ್ರೆ ಕರ್ಕೊಂಡ್ ಬಂದೀನಿ. ನೋಡ್ದಾ ಕರ್ಕೊಂಡ್ ಬಂದೀನಿ, ತಪ್ಕೊಂಡ್ಲು ನೋಡು. ಆಕಿ ಮಾತನ್ನ ಪೂರಾ ಮಾತಾಡಕರ ಕೊಡ್ತೀಯನ? ಮತ್ ನೀಗ್ ಬಂದಿಯಲ್ಲಪ್ಪ, ಬಂದಿಯಲ್ಲ ನೀನೀಗ. 108 ಕತ್ತಿ ಕಟ್ಟಿ 108 ಅದಕ್ಕೊಂದಿಷ್ಟು ಬಣ್ಣದ ಮಾತಚ್ಚಿ ಆಕಿದೇನೂ ತಪ್ಪಿಲ್ಲ ನಂಗೆ ಮಾತಾಡ್ತಾಳ. ನೀ ಅದನ್ನ ಕೇಳಿಸ್ಕೂತ್ಕೋ. ನಮ್ಗೇನು ಕರ್ಮ? ನಾವೇ ಕೇಳಿಸ್ಕೊಳೋಣ ಅದನ್ನ. ನೋಡು ಸರಿತಾ, ಕೂಸ್ ಹೆಂಗೈತಿ? ಪುಟ್ಟರಾಜು ಹೆಂಗದನ? ಯಾಕ ಬದುಕ್ಯಾನಂತ ನಿನಗೆ ಬಹಳ ತ್ರಾಸ ಆಗತ್ತ ನಿನಗಾಕಿಗೆ? ಹಿಂಗ್ಯಾಕೆ ನಮ್ಮನ್ನ ಸಾಯಿಸ್ತೀರಿ? ಒಟ್ಟಿಗೆ ನಮ್ಗೊಷ್ಟ್ರಿಗೂ ಕುಂದ್ರಿಸಿ ಸಾಯಿಸ್ಬಿಡ್ರಿ. ಅಷ್ಟ್ರು ಸತ್ತರ ಹೋಗ್ತೀವಿ. ನಿನಗೆ ಗೊತ್ತೈತಿ, ಒಮ್ಮಕ್ಳೆ ಸಾಯಿಸಿ ಸತ್ ಬಿಡ್ತೀವಿ, ನೆರಳಾಡೋದಿಲ್ಲ ಅಂತ ಹೇಳಿ ಅಪರೂಪ ಕೊಟ್ಟಿರೋ ನನ್ನ ಕೂಸಿನ ಮ್ಯಾಗ ನಿಮ್ಮ ಕಣ್ಣು, ಹೌದಿಲ್ಲ? ಅಯ್ಯೋ ಚಿಗವರ, ನೀನ್ ಮಾತಾಡ್ಬೇಡ. ನೀನ್ ಬಾಯಿ ಮುಚ್ಚು. ನೀನ್ ಯಾವ್ದ ಕಾಣಕ್ಕೂ ಮಾತಾಡ್ಬೇಡ. ನನ್ನ ಮಗ ಆಟ ಆಡ, ನನ್ನ ಮಗ ಅಲ್ಲಿ ಎಲ್ಲಾನು ಒಟ್ಟು ಪಟ್ಟಿ ಸುತ್ತಕೊಂಡು ಹ್ಯಾ ಮಗೊಂಡೈತಿ, ಉರಿ ಅಂತಂದು ಹೆಂಗ್ ಉರಿತೈತೆ ಯವ್ವ ಅನ್ನಕತ್ತೈತಿ ನನ್ನ ಮಗ. ಅಯ್ಯಯ್ಯ, ಏನಿದು? ಎದಕ್ಕೆ ಹಿಂಗೆ ಜಗಳ ಮಾಡತ್ತೀರಿ? ಬಂದೇನವ ಯವ್ವ, ನಿನ್ ಹೆಂಗೆ ಹೇಳಿ ಕಳಿಸ್ಬೇಕು? ನೀ ಎಲ್ಲೋಗಿ ಏನು ಗೊತ್ತಿಲ್ಲ. ನಿಮ್ಮ ಅತ್ತಿ ನೋಡಿದ್ರೆ ಏನು ಹೇಳವಳ್ಳ. ಪುಟ್ಟಕ್ಕ ಅಮ್ಮರ
ನೀವ್ಯಾಕೆ ಬರಕ್ಕೆ ಹೋಗ್ಬೇಕ್ರಿ? ಕರ್ಕೊಂಡು ನಡ್ರಿಕಿನ್ನ. ಇಲ್ಲ ನಾನು ಈಕಿನ್ನೇನು ಇಲ್ಲಿ ಕರ್ಕೊಂಡ್ ಬರ್ತಿದ್ದಿಲ್ಲ. ಮತ್ತೀಕಿ ಇನ್ನೂ ಬರಲಿಲ್ಲಲ್ಲ, ಮತ್ತು ನಿಮಗೆ ಸುದ್ದಿ ಗೊತ್ತಾತ ಇಲ್ಲ. ನಮ್ಮ ಮನೆ ಹತ್ರ ಹೋಗಿ ನೋಡ್ದೆ, ನೀನು ಕಾಣಲಿಲ್ಲ, ಆಕಿ ಕಾಣಲಿಲ್ಲ. ಮತ್ತು ಸುದ್ದಿ ಮುಟ್ಸೋದು ಹೇಗೆ ಏನು ನನಗೂ ಗೊತ್ತಾಗಲಿಲ್ಲಲ್ಲ, ಅದಕ್ಕೆ ಮತ್ತು ಕರ್ಕೊಂಡ ಇಲ್ಲಿಗೆ ಬಂದೆ. ಚಲೋ ಆತು ನೀವು ಇಲ್ಲಿಗೆ ಬಂದಿದ್ದು. ಯಾರು ಹೇಳಿದ್ರು ನಿಮಗೆ ಈಗ ನಾವೆಲ್ಲ ಇಲ್ಲಿ ಬಂದೀವಂತಂದು? ಅಮ್ಮರ ನೀವು ನಮ್ಮ ಮನೆ ಹತ್ರ ನದಿರಲ್ಲ ಅಲ್ಲಿ ಅಣ್ಣನ ಮನೆ ಹತ್ರ ಏನಾಯ್ತು? ನನ್ನ ಮಗ ಏನಾಯ್ತು ಹೇಳ್ರಿ? ಏನು ಮಾಡಿದಿಲ್ರಿ ಈಕಿ? ಏನು ನನ್ನ ಮಗಗೆ ಚಿಮ್ನೆಣ್ಣೆ ಹಾಕಿ ಬೆಂಕಿ ಹಚ್ಚಿಕೊಂಡಿದ್ಲನ್ರಿ ಈಕಿ ರಾಕ್ಷಸಿ? ಅಯ್ಯೋ ಏನು ಮಾತಾಡ್ತೀಯ ತಂಗಿ? ಏನು ಮಾತಾಡ್ತೀನಿ ನೀನು? ಇವತ್ತೇನಾರ ನಮ್ಮ ಸುನೀತಾ ಇಲ್ಲ ಅಂತಿದ್ರ ನಿನ್ನ ಮಗ ಇನ್ನೂ ನರಳಾಡ್ತಿದ್ದ. ನೀ ನಂಬ್ತಿ ಇಲ್ಲ, ಉಳಿತಿತ್ತ ಇಲ್ಲ ಹುಡುಗ. ಆಕಿದೇನು ತಪ್ಪೈತಂತ ಆಕಿ ಮ್ಯಾಗ ಹಂಗೆ ಬಯಕತ್ತೀಯ ನೀನು? ಓ ನೀವು ಕರೆ ಹೇಳಲ್ಲ, ನೀವು ಕರೆ ಹೇಳಲ್ಲ, ಹೌದಿಲ್ಲ? ನಿಮಗೂ ಕರೆ ಹೇಳಬೇಕು ಅಂತ ಅನ್ಸವಲ್ದ. ಏನು ಮಾತಾಡಕತ್ತೀವ ನೀನು? ಅದ ನಿಮ್ಗೂ ಏನಾರ ತುಂಬ್ತಾಳ ನಿಮ್ಮ ಮನೆಗೆ ಕಡ್ಲಿ, ಶೇಂಗಾ, ಹಿಟ್ಟು, ಪುಟಾಣಿ, ಹುಂಚಿ ಹಣ್ಣು ಅಂತ ನಿಮ್ಮ ಮನೆಗೂ ತುಂಬ್ತಾಳಲ್ಲ, ಮತ್ತೆ ಅದನ್ನ ನಿಂತು ಬಿಡ್ತೈತಿ. ನಾನಾದ್ರೂ ತುಂಬೋದಿಲ್ಲ, ಅದಕ್ಕೆ ನೀವು ಇರೋ ಸತ್ಯನ ಹೇಳೋದಿಲ್ಲ. ಅಮ್ಮರ ನಿಮ್ಮ ಮನೆಗೂ ಮಕ್ಕಳು, ಮೊಮ್ಮಕ್ಕಳು, ಕೂಸು, ಕುನ್ನಿ ಅಂತದವ್ರಿ. ಕರೆ ಹೇಳ್ರಿ, ಭಗವಂತಿಗೋಸ್ಕರ ಕರೆ ಹೇಳ್ರಿ. ಅಯ್ಯ ನನ್ನ ಹಡ್ದವ್ವ, ಏನು ಮಾತಾಡ್ತೀಯ ಯವ್ವ? ಕೈಯ ಕೂಸು ಹಿಡ್ಕೊಂಡಿನಿ, ಅದು ಸುನಿತಾನ್ ಮಗಳನ್ನ ಹಿಡ್ಕೊಂಡಿನಿ. ನಾನು ಯಾಕೆ ಸುಳ್ಳು ಹೇಳೇ ಯವ್ವ? ನನಗೇನೈತೆ ದರ್ದ್ ಹೇಳ್ತೀನಿ, ಒಂದು ಸ್ವಲ್ಪ ತಾಳ್ಮೆಯಿಂದ ಕೇಳು. ಕೂಸಿಗೆ ಈಗೇನು ಮೈಮ್ಯಾಗ ಚಿಮ್ನೆಣ್ಣೆ ಸುರ್ಕೊಂಡೈತಲ್ಲ, ಅದಕ್ಕೆ ಕಾರಣ ಸುನಿತಾನು ಅಲ್ಲ, ನಾವು ಯಾರು ಸುನಿತಾಗ ನಾವು ಬೆಂಬಲವಾಗೂ ನಿಂತಿಲ್ಲ. ಅದಕ್ಕೆ ಅದೆಲ್ಲ ಆಗಿದ್ದು ನಿಮ್ಮ ಅತ್ತಿಯಿಂದ. ಹೋಗ್ಬೇಕಾದ್ರೆ ಕೇಳು. ನಮ್ಮ ಅತ್ತಿನ ಹೇಳಿರೋದ್ರಿ, ನಮ್ಮ ಅತ್ತಿನ ಹೇಳಿ ಅಂಗಳದಾಗ ಆಟ ಆಡಕತ್ತಿದ್ ನಮ್ಮ ಪುಟ್ಟರಾಜನ ಕರ್ಕೊಂಡು ಮನೆಗೆ ಹೋಗಿ ಚಿಮ್ನೆಣ್ಣೆ ಸುರಿ ಬೆಂಕಿ ಹಚ್ಚಾಳ ಅಂತ ಹೇಳಿದ್ದ ನಮ್ಮ ಅತ್ತಿ. ಅಯ್ಯಯ್ಯೋ, ಹಂಗಂದ್ರ ಕರೆನವ್ರು ಮನುಷ್ಯ ಅಲ್ಲ ಬಿಡ್ರಿ. ನೀ ನಮ್ಮ ಅವ್ವನ ಬಗ್ಗೆ ಮಾತಾಡ್ಬೇಡವಾ ನೀನು? ನಮ್ಮ ಅವ್ವನ ಬಗ್ಗೆ ಮಾತಾಡ್ಬೇಡ ನೀನು. ನಿಮ್ಮವ್ವ ಮಾಡಿರೋದ್ರಿಂದ ಆಗಿರೋದು. ನಿಮ್ಮವ್ವ ಒಂಚೂರು ದೇಕರ್ಕಿ ಮಾಡ್ಲಾರ್ದಕ್ಕ ಬ್ಯಾರ ಮನೆ ಮುಂದೆ ಕುತ್ಕೊಂಡು ಹಲ 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 ಕಲ 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 ಅಂತ ಮಾಡ್ಕೊಂಡು ಕೂತಿದ್ದಕ್ಕ ಇದು ಕೂಸು ಹೋಗಿ ಉಳಿಸ್ಕೊಂಡು ಚಿಮ್ನಾನ ಪುಣ್ಯಕ್ಕೆ ಬೆಂಕಿ ಹತ್ತಿಲ್ಲ. ಅದೇನ ನೀವು ಯಾ ಚಂದಾಗ ಏನು ಪುಣ್ಯ ಮಾಡಿದ್ರೆ ಏನ ಆ ಚಿಮ್ನೆಣ್ಣೆ ಬಿದ್ದಿದ್ದಕ್ಕೆ ಸುಟ್ಟು ಹೋಗೈತದ. ಇಲ್ಲ ಅಂದಿದ್ರೆ ಇನ್ನೂ ಏನೇನು ಹಾಕಿತ್ತ ಏನ ಆ ಭಗವಂತನ ಬಲ್ಲ. ಆಹಾ ಹಾ ಹಾ ಏನು ಚಂದ ಹೇಳಪ್ಪ ನಿಮ್ಮವ್ವ. ತಾ ಮಾಡಿದ್ದನ್ನ ಏನು ಮಾಡದೇ ಇರೋದು ಅಲ್ಲಿಂದ ಸತ್ಕೊಂತ ಎತ್ಕೋತ ಹುಡುಗನ ಎತ್ಕೊಂಡು ಇಲ್ಲಿವರೆಗೂ ಸರ್ಕಾರ ದವಾಖಾನೆವರೆಗೂ ಓಡ್ಕೊಂಬಂದೈತದ ಹುಡುಗಿ. ಉಳಿಸ್ಕೋಬೇಕು ಅಳಿಯನ್ನ ಅಂತಂದ ಆ ಹುಡುಗಿ ಹಠ ಹಠ ಅಂತೀಯಲ್ಲ, ನೀನೇನು ಮನುಷ್ಯ ಅದೀಯ ರಾಕ್ಷಸ ಇದೀಯ ನೀನು? ಅಮ್ಮರ ನೀವು ಹೇಳಕತ್ತೀರ ಕರೆ ಅನ್ರಿ? ಅಯ್ಯ ನಾನೇ ಸುಳ್ಳು ಹೇಳೇ ಅಪ್ಪ. ಇಲ್ಲಡ ಮಾಸ್ತರ, ನೀ ನಂಬಿದ್ರೆ ನಂಬು, ಬಿಟ್ರು ಬಿಡ್ತಮ್ಮ. ಇರೋ ವಿಷಯ ಹತ್ತಿ ನಾನು ನೀನು ಹೆಂಡ್ತಿ ನಿನ್ನ ಮಗಳು ನಿನ್ನ ಮನೆಗೆ ಆರಾಮಾಗಿದ್ರು ನೆಮ್ಮದಾಗಿ. ಆಕೆ ಏನೋ ಸಾರಿಗೆ ಒಗ್ಗರಣೆ ಕತ್ತಿದ್ಲಂತ ನೆಮ್ಮದಾಗಿ ಆಕೆ ಇದ್ದಾಕಿನ್ನ ನಾನಾ ಮನೆ ಹೊರಗೆ ಹೋಗಿ ಕರ್ಕೊಂಬಂದೀನಿ. ನಾನಾ ಸಾಕ್ಷಿ. ನಾನು ಬಿಡು ಹೋಗ್ಲಿ, ನಾನು ಸುಳ್ಳು ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಮನೆಯಿಂದ ಏನೇನೋ ತಿಂದಿನಂತ ಈಗ ಅದು ಅಪಾದನೆನೂ ಹೊರಿಸ್ಬಿಟ್ಲು ನಿಮ್ಮ ತಂಗಿ. ಆತ ನಡಿ, ಆ ಕೂಸು ಮಾತಾಡ್ತಿಲ್ಲ, ಆ ಕೂಸಿಗೆ ಗೊತ್ತಾಗತ್ತಿಲ್ಲ, ಆ ಕೂಸು ಬಾಯಲನ್ನ ಹೇಳಿಸ್ತೀನಿ. ನಡ್ರಿ ಒಳಗ. ನನ್ನ ಮೇಲೆ ನನ್ನೂ ನಂಬೇಡ್ರಿ, ಸುನಿತಾನೂ ನಂಬೇಡ್ರಿ, ಯಾರೂ ನಂಬೇಡ್ರಿ. ನಡ್ರಿ ಒಳಗ, ನಂಬಿಸ್ತೀನಿ ನಾನು. ಮನ್ಯಾಗ ತಾನು ಬದುಕಂತಿದ್ದ ಹೆಣ್ಮಗಳನ್ನ ಹಿಂಗಾಗೈತೆವ್ವ ನೀನು ಅಳಿಯ ಬಂಬಡ ಹೊಡ್ಕೊಳಕ್ ಹತ್ತಾನ, ಉರಿ ಅಂತ ಒಳ್ಳಾಡಕತ್ತೈತಿ. ಬಾರ ನನ್ನ ಮಗಳ ಅಂತ ಕರ್ಕೊಂಡು ಹೋಗಿ. ಆದ್ರೂ ಏನು ನಿಮ್ಮ ದೇಕ್ರಿಕಿ ಮಾಡಿದ್ದಿಲ್ಲಪ್ಪ. ನಾಗ್ಬಿಡ್ಸ್ನ ನೀ ತಿಳ್ಕ, ನೀನು ಇಲ್ಲೇ ತಿಳ್ಕ. ಈಗ ನಿನ್ನ ಮಗ ಉಳ್ದೈತಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಸುನೀತಾ. ಕಿಮ್ಯಾಗ ಅಪ್ಪದ್ ನೋಡಿಸ್ತಿರಲ್ಲ, ನಿನ್ನ ಮಗನ ಬಾಯಲನ್ನ ಹೇಳಿಸ್ತೀನಿ. ನಡ್ರಿ ಒಳ ದವಾಖಾನ್ಯಾಗ. ಉಲ್ಲಪ್ಪ ಬಂದೆ. ಅಲ್ಲೇ ಇರಪ್ಪ. ಅದೇನೋ ಔಷಧಿ ಹೆಚ್ಚಾರಂತ ನಿನ್ನನ್ನು ಮುಟ್ಟಬಾರ್ದಂತ ಯಪ್ಪ. ಅದಕ್ಕೆ ಅಲ್ಲೇ ಇರ ಹಾಸಿಗೆ ಮ್ಯಾಗ. ಗಾಳಿ ಹೊಡಿಲ ಬಂಗಾರ ಉರಿತೈತೆ. ಹೌದಪ್ಪ ಉರಿತೈತೆ, ನನ್ನ ಬಂಗಾರ ಉರಿತೈತೆ. ಹೌದಪ್ಪ ಹಾಳಾದಾರು ಅವ್ರವ್ರ ಹೊಟ್ಟಿಗಿಚ್ಚಿಗೆ ನನ್ನ ಮಗನ ಹಿಂಗ್ ಮಾಡಿಟ್ರು ದರಿದ್ರಗಳು. ನೆಗದ್ ಬಿದ್ದ ನೆಲ್ಲಿಕಾಯಿ ಆಗ್ಲಿ ಅವರು ಕೂಸು ಕುನ್ನಿ ಎಲ್ಲ ಹಡ್ದಾರ ಇಟ್ರಲ್ಲ ಅವ್ರಿಗೆ. ಮತ ಅದನ್ನ ಶಾಪ ಹಾಕ್ತಿಯಲ್ಲ, ಕೂಸು ಕುನ್ನಿ ಎಲ್ಲ ಹಡ್ದಾರಂದ್ರ ನೀನ ಶಾಪ ಹಾಕೊಂಡಂಗ. ಇದು ಈ ಕಾಂಡಕ್ಕೆಲ್ಲ ಕಾರಣನ ನಿಮ್ಮ ಅತ್ತಿ. ನೀವಿಬ್ರು ಅಲ್ಲೇ ನಿಂದರ್ರಿ. ನನ್ನ ಮಗ ಏನಾರ ಹೆದರಿ ಕಿರ್ಚಾಡ್ತು ಅಂದ್ರೆ ಮಾತ್ರ ನಾನಂತರ ಬಿಡದಲ್ಲ. ಅನ್ಯಾಯವಾಗಿ ನಮ್ಮ ಮೌನ ಬಂದತ್ತದ ಈಗ ಆಪಾದನೆ ಎಲ್ಲಾನು. ಇವತ್ತು ಹಾಲಿಗೆ ಹಾಲು, ನೀರಿಗೆ ನೀರು ಆಗಿ ಹೋಗ್ಲಿ ಇವತ್ತ. ಪುಟ್ಟರಾಜು ಮೊದ್ಲ ಹೆದ್ರೈತದ ಹುಡುಗ. ನೀವ್ ಹಿಂಗ್ ಸಿಟ್ ಮಾಡ್ಕೊಂಡು ಅವನು ನಿಂತ್ರ ಅವ ಏನ್ ಆಗ್ಬಾರ್ದು ನನ್ ಮಗ. ಇಲ್ಲಪ್ಪ ಇಲ್ಲ. ಪುಟ್ಟರಾಜು ಯಪ್ಪ ಬಂಗಾರ, ಏನತ್ತಪ್ಪ? ಹೆಂಗ ಹಾತ್ ನಿನಗ? ಹೆಂಗ ಹಾತ್ ಹೇಳು? ಏನ್ ಮಾಡಿತಪ್ಪ ಅತ್ತಿ ನಿನಗ? ಎಲ್ಲ ಹೇಳಪ್ಪ. ಅಪ್ಪನ ಮುಂದೆ ನನ್ನ ಮುಂದೆ ಹೇಳು. ಅತ್ತಿ ಏನ್ ಮಾಡಿತ್ ನಿನಗ? ಸುಂಟ ಅತ್ತಿ ನಾನು ಮಕ್ಕಳ ಮನ್ಯಾಗ
ಅಲ್ಲಪ್ಪ ಅದಕ್ಕಿಂತ ಮುಂಚೆಗ ನಿನ್ ಮೈ ಮೇಲೆ ಹೆಂಗ್ ಚಿಮ್ನೆ ಬಿತ್ತು ಹೆಂಗ್ ಬಿತ್ತು ಹೇಳು ಯಾವ ಮನ್ಯಾಗ ಮಾಮನ ಮನ್ಯಾಗ ನಮ್ಮ ಮನ್ಯಾಗ ಪಚ್ಚಿ ಆತಪ್ಪ ಆತು ಇಲ್ಲ ನಾನು ಊದ್ಲಪ್ಪ ಹೋಳ್ ಬಂಗಾರ ಹೋಳ್ ಏನಾತಪ್ಪ ಹೇಳು ನೋಡ್ದೇವಾ ಕೂಸುಳ್ಳು ಹೇಳತ್ತಾ ಕೂಸುಳ್ಳು ಹೇಳತ್ತಾ ಹಿಂಗೆ ನಾನು ಎದಕ್ಕೆ ಹೋಗಿದ್ದೆ ಅಂತ ಹೇಳ್ತೀನಿ ಕೇಳು. ನಾನು ಅವ್ರ ಮನೆಗೆ ಹೋಗಿಲ್ಲ, ನಾನು ಎಂಕಕ್ಕನ ಮನೆಗೆ ಹೋಗಿದ್ದೆ. ಹೋಗಿ ಒಂದಿಟ್ಟು ಅದು ಒಂದು ಹಾಲು ತುಪ್ಪದ್ದು ವಿಚಾರ ಮಾಡೋಣ ಅಂತ ಹೋದ್ ನಾನು. ಹೋಗು ಮುಂದಾಗ ಏನು ಕಿರಿಸ್ತಿದ್ದೀವಿ, ಒಂದಿಟ್ಟು ಚಿಮ್ಣೆಣ್ಣೆ ಬಿದ್ದರೆ ಏನಾಯ್ತು ಮೈಮ್ಯಾಗ ಅಂತಂದು ನಿಮ್ಮವ್ವ ಅನ್ನೋದನ್ನ ಕೇಳ್ಸ್ಕೊಂಡು ಏನಾಯ್ತು ಅಂತ ಒಳಗೆ ಹೋದಾಗ ಗೊತ್ತಾಗಿದ್ದು ನನಗೆ. ಹಂಗೆ ನಿಂತು ಮೆಟ್ಟಕ್ಕಿನ ಮ್ಯಾಗ ಈಗೇನಕ್ಕಿನ ದೇಕ್ರಿಕೆ ಮಾಡುವಳ್ಳು ಕೂಸ್ನಂತಂದು ಹೋಗಿ ಸುನಿತಾಗ ಹೇಳಿ, ಸುನೀತಾ ಒಲಿ ಮ್ಯಾಗಲ್ಲಿ ಸಾರು ಇಳಿಸ್ತೋ ಬಿಡುತ್ತೋ ಅಲ್ಲಿ ಏನಾಯ್ತೋ ಏನು ನೋಡ್ಲಾರ್ದಂಗೆ ಹೌದನ ಯಮ್ಮ ಅಂದಕ್ಕೆ ಬಂದು ಕೂಸೆತ್ತಿಕೊಂಡು ದಸ್ ತೆಕ್ಕೆಂತ ದವಾಖಾನೆ ಕರ್ಕೊಂಡು ಬಂದ್ರ ನಿಮ್ಮ ಹತ್ರ ಅನಿಸ್ಕೋಬೇಕನಾಕಿ ನಿಮ್ಮ ಹತ್ರ. ಕೇಳಿಸ್ಕೋ ಸರಿತಾ, ಮೊದ್ಲು ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದನ್ನ ಕಣ್ ತೆಗೆದು ನೋಡಿ ಕೇಳಿಸ್ಕೊಳೋದು ಕಲಿ. ಅಂತ ಕೆಟ್ಟ ಬುದ್ಧಿ ನನ್ನ ಸುನಿತಾಗಿಲ್ಲ. ಏನು ನನ್ನ ಹೆಂಡತಿ ಹಂಗ ನಂಗೆ ಗೊತ್ತೈತಿ. ನೀ ಎಂತಿ ಅಂತ ಬಂದು ನಾನು ಪಟ ನನ್ನ ಹೆಂಡತಿ ಹೊಡೆಯೋದು 2 ನಿಮಿಷದ ಕೆಲಸ ಇತ್ತು. ಬಜಾರ್ದಾಗ ಮರೀದಿ ತೆಗಿಯೋದು ಸುಲಭಿತ್ತು, ನಾ ಮಾಡಲಿಲ್ಲ. ಯಾಕಂದ್ರೆ ನನ್ನ ಹೆಂಡತಿ ಹ್ಯಾಗ ಆಕಿ ಮನಸ್ಸು ಹ್ಯಾಗ ಅನ್ನೋದು ನನಗೆ ಗೊತ್ತೈತಿ. ಮೊದ್ಲು ನೀ ಮತ್ತೆ ಹ್ಯಾಗ ಅನ್ನೋದು ನೀ ಅರ್ಥ ಮಾಡ್ಕೊ. ಮನ್ಯಾಗನ ಹಾವು ಸಾಕಿದ್ ನೀನು ಕೂಸ್ಬಿಟ್ಟು ಹೋಗಿದ್ ನೀನು. ನಿನ್ನ ಮ್ಯಾಗೂ ಕೈ ಮಾಡೋದಲ್ಲ, ಯಾಕಂದ್ರೆ ನಮ್ಮ ಮನ್ಯಾಗ ಹೆಂಗಸ್ರ ಮ್ಯಾಗ ಕೈ ಮಾಡಬೇಡ್ರಿ ಅಂತಂದು ಹೇಳಿಕೊಟ್ಟಾರ ಅನ್ನೋ ಒಂದ ಕಾರಣಕ್ಕನ ನಿನ್ನನ್ನು ಬಿಡಕತ್ತೀನಿ ನಾನು. ನಿಮ್ಮಿಬ್ರು ನಿರ್ಲಕ್ಷ್ಯದಿಂದ ಆ ಹುಡುಗಗೆ ಅಷ್ಟು ತೊಂದರೆ ಆಗೈತಿ. ನಿಮ್ಮ ಮತ್ತೇಳಲ್ಲ, ಮೊದ್ಲು ಅಕ್ಕಿಗೆ ನೀನು ಬುದ್ಧಿ ಹೇಳು, ಆಮೇಲೆ ನನ್ನ ಹೆಂಡತಿ ಬಗ್ಗೆ ಮಾತಾಡುವಂತೆ ಅಂತ. ಅಷ್ಟು ಸಾಲದಂತ ಪಾಪ ರಾಜಮ್ಮರ್ ಅವ್ರದ್ದು ಕೊಡ್ತಾರ ಕೊಸಿತಾರ ಅಂತಂದು ಸುಳ್ಳು ಹೇಳಿ ಅವ್ರನ್ನೂ ಸಮಯಕ್ಕೆ ಹಾಕ್ಯಂಡೆಲ್ಲ. ನೀನ ರಾಕ್ಷಸಿ, ನೀನ್ ರಾಕ್ಷಸಿ, ನನ್ನ ಹೆಂಡತಿ ಅಲ್ಲ.